ಪಾಟಲ್ಲಿ ನೆಟ್ಟ ಗಿಡ ಹೂ ಬಿಟ್ಟು ಅದರ ಸೀಸನ್ ಮುಗಿದು ಒಣಗಿ ಹೋದ ನಂತರ ಈ ಮಣ್ಣನ್ನು ಮತ್ತೆ ಫಲವತ್ತತೆ ಹೆಚ್ಚು ಮಾಡಿ ಹೇಗೆ ಇನ್ನೊಂದು ಗಿಡಕ್ಕೆ ಬಳಸಬೇಕು ಅನ್ನೋದನ್ನು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಹುಶಃ ಈ ವಿಡಿಯೋನ ನೋಡಿದ ನಂತರ ಪಾಟಿಂಗ್ ಮಿಕ್ಸ್ ಬಗ್ಗೆ ನಿಮಗಿರೋ ಎಲ್ಲ ಡೌಟ್ಗಳು ಬಗೆಹರಿಯುತ್ತೆ ಅಂತ ನಾನು ಭರವಸೆ ಕೊಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ನಮಗೆ ಮೆಟಾ AI ಯು ಆರ್ ಪಾಟಿಂಗ್ ಮಿಕ್ಸ್ ಪ್ರೋ ಅಂತ ಹೇಳಿ ಗುರುತಿಸಿದರು. ಆ ರೀತಿಯ ಪಾಟಿಂಗ್ ಮಿಕ್ಸ್, ಪ್ರೋ ಲೆವೆಲ್ ಪಾಟಿಂಗ್ ಮಿಕ್ಸನ್ನು, ಅಂದರೆ ಅತ್ಯುತ್ತಮ ಶ್ರೇಣಿಯ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡೋದು ಹೇಗೆ ಅಂತ ನಿಮಗೆ ಸುಲಭದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಸೇವಂತಿಗೆ ಗಿಡ ಒಂದು ಸರ್ತಿ ಹೂ ಬಿಟ್ಟಾದ ನಂತರ ಅದರ ಕೊಂಬೆಗಳು ಒಣಗಿ ಹೋಗುತ್ತೆ. ನೆಕ್ಸ್ಟ್ ಬುಡದಿಂದ ಹೊಸ ಗಿಡಗಳು ಬರುತ್ತೆ. ಸೊ ಹೊಸ ಗಿಡಗಳನ್ನು ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ಅದರಲ್ಲಿರೋ ಈ ಮಣ್ಣನ್ನು ತೆಗೆದುಬಿಟ್ಟು ನಾನು ಇನ್ನೊಂದು ಪ್ಲ್ಯಾಂಟ್ಗೆ ಬಳಸಬೇಕು. ಸೊ ಹೀಗೆ ಬಳಸೋ ಮುಂಚೆ ನಾವು ಪಾಟಲ್ಲಿ ಸ್ವಲ್ಪ ಮಣ್ಣಲ್ಲಿ ಗಿಡಗಳನ್ನು ಬೆಳೆಸೋದ್ರಿಂದ ಆ ಮಣ್ಣಿನಲ್ಲಿರೋ ಪೋಷಕಾಂಶ ಎಲ್ಲವೂ ಯೂಸ್ ಆಗಿರುತ್ತೆ. ಸೊ ಈ ಮಣ್ಣನ್ನು ಮತ್ತೆ ನಮಗೆ ಬೇಕಾಗಿರೋ ಹಾಗೆ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಪಾಟಲ್ಲಿ ಏನು ಮಣ್ಣಿತ್ತಲ್ಲ ಆ ಮಣ್ಣನ್ನು ಬಿಸಿಲಲ್ಲಿ ಒಣಗಾಕಿದ್ದೀನಿ. ಅಂದರೆ ಅದು ತೇವಾಂಶ ಏನಿದೆ ಅದು ಫುಲ್ ಡ್ರೈ ಆಗಬೇಕು. 1 ಡೇ ಫುಲ್ ಸನ್ನಲ್ಲಿ ಅದು ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ಪಾಟಿಂಗ್ ಮಿಕ್ಸನ್ನು ಹೇಗೆ ರೆಡಿ ಮಾಡ್ಕೊಳ್ಬೇಕು, ಯಾವ್ಯಾವ ಗಿಡಕ್ಕೆ ಯಾವ ಥರ, ಒಂದು ಸಿಂಪಲ್ ಡೀಟೇಲ್ಸ್ನ ನಿಮಗೆ ತಿಳಿಸ್ಬಿಡ್ತೀನಿ. ಪಾಟಿಂಗ್ ಮಿಕ್ಸಲ್ಲಿ 4 ಟೈಪ್ಸ್ ಪಾಟಿಂಗ್ ಮಿಕ್ಸ್ ಬರುತ್ತೆ. ಮೊದಲನೇದು ಆಲ್ ಪರ್ಪಸ್ ಪಾಟಿಂಗ್ ಮಿಕ್ಸ್, ಅಂದರೆ ಎಲ್ಲ ರೀತಿಯ ಪ್ಲ್ಯಾಂಟ್ಗಳಿಗೂ ಸೆಟ್ ಆಗುವಂತಹ ಪಾಟಿಂಗ್ ಮಿಕ್ಸ್. ಇದು ಜಾಸ್ತಿ ನೀರನ್ನು ಹಿಡಿದಿಟ್ಕೊಳ್ಳೋದಿಲ್ಲ, ಫುಲ್ ನೀರನ್ನು ಬಿಟ್ಕೊಟ್ಟು ಡ್ರೈನೂ ಆಗೋದಿಲ್ಲ, ಆ ರೀತಿಯದ್ದು. ಈ ಪಾಟಿಂಗ್ ಮಿಕ್ಸಲ್ಲಿ ಮಣ್ಣಿಗೆ ಬೇಕಾಗಿರೋ ಪೋಷಕಾಂಶ, ಫಂಗಿಸೈಡು ಜೊತೆಗೆ ನೀರನ್ನು ಎಷ್ಟು ಅಗತ್ಯಕ್ಕೆ ಬೇಕಾಗುವಷ್ಟು ಮಾತ್ರ ಹಿಡಿದಿಟ್ಟುಕೊಳ್ಬೇಕಾಗಿರುವಂತಹ ಒಂದು ಪಾಟಿಂಗ್ ಮಿಕ್ಸ್ ಇದಾಗಿರುತ್ತೆ. ನೆಕ್ಸ್ಟು ಬರೋದು ಕ್ಯಾಕ್ಟಸ್ ಅಥವಾ ಸಕ್ಲೆಂಟ್ಗಳಿಗೆ ಬಳಸುವಂತಹ ಪಾಟಿಂಗ್ ಮಿಕ್ಸ್. ಅದೇನೆಂದರೆ ಫುಲ್ ಡ್ರೈ ಆಗಬೇಕು, ಸಕ್ಲೆಂಟ್ಗಳಿಗೆ ನೀರು ಜಾಸ್ತಿ ಇರಬಾರ್ದು, ಹಾಗಾಗಿ ಫಾಸ್ಟಾಗಿ ಡ್ರೈನ್ ಆಗುವಂತಹ ಪಾಟಿಂಗ್ ಮಿಕ್ಸ್ ಅದು. ಅದರಲ್ಲಿ ಭತ್ತದ ಹೊಟ್ಟು, ಕಲ್ಲಿನ ಪೀಸು ಮತ್ತು ಮರದ ಸಣ್ಣ ಸಣ್ಣ ಪೀಸ್ಗಳನ್ನು ಬಳಸಿ ಈ ಪಾಟಿಂಗ್ ಮಿಕ್ಸನ್ನು ತಯಾರಿಸಲಾಗುತ್ತೆ. ಏನಂದರೆ ನೀರು ಫುಲ್ಲು ಡ್ರೈ ಆಗಿ ಹೋಗಬೇಕು ಅನ್ನೋದು ಇದರ ಕಾನ್ಸೆಪ್ಟ್. ನೆಕ್ಸ್ಟ್ ಬರೋದು ಸೀಡನ್ನು ಗ್ರೋ ಮಾಡೋದಕ್ಕೆ ಬರುವಂತಹ ಪಾಟಿಂಗ್ ಮಿಕ್ಸು. ಇಲ್ಲಿ ಕೋಕೋಪೀಟ್ ತುಂಬ ಜಾಸ್ತಿ ಬಳಸಿರ್ತೀವಿ, ಯಾಕಂದರೆ ಮಾಯಿಶ್ಚರ್ ಜಾಸ್ತಿ ರಿಟೈನ್ಸ್ ಇರಬೇಕು ಅಂತ ಹೇಳಿ. ಹಾಗೆಯೇ ಬೇರೆ ಪಾಟಿಂಗ್ ಮಿಕ್ಸ್ ಏನು ಹೆಚ್ಚು ಬಳಸೋದಿಲ್ಲ. ಇದು ಸೀಡ್ಸನ್ನು ಗ್ರೋ ಮಾಡೋದಕ್ಕೆ ಮಾಯಿಶ್ಚರ್ ಮೇಂಟೈನ್ ಆಗಲಿ ಅಂತ ಹೇಳಿ ಜಾಸ್ತಿ ಬಳಸ್ತೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಕೋಕೋಪೀಟ್, ಕಡಿಮೆ ಪ್ರಮಾಣದಲ್ಲಿ ಮಣ್ಣಿರುತ್ತೆ, ಅಥವಾ ಕೇವಲ ಕೋಕೋಪೀಟಲ್ಲೇ ಬೆಳೆಸ್ತಾರೆ. ಇದು ಒಂದು ಟೈಪ್ನ ಪಾಟಿಂಗ್ ಮಿಕ್ಸ್. ಓಕೆ, ಈ 4 ವಿಧದ ಪಾಟಿಂಗ್ ಮಿಕ್ಸ್ ಬಗ್ಗೆ ತಿಳಿದುಕೊಂಡ ನಂತರ ನಮ್ಮ ಚಾನೆಲ್ನ ಈ ವಿಡಿಯೋದ ವೀಕ್ಷಕರಿಗೆ ಈ ಪಾಟಿಂಗ್ ಮಿಕ್ಸ್ ಬಗೆಗಿನ ಒಂದು ಬೇಸಿಕ್ ನಾಲೆಡ್ಜ್ ಏನಿದೆ ಅದು ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾವಿಲ್ಲಿ ತಯಾರಿಸ್ತಾ ಇರೋದು ಜನರಲ್ ಪರ್ಪಸ್ ಪಾಟಿಂಗ್ ಮಿಕ್ಸ್ ಅಂತ, ಅಂದರೆ ಎಲ್ಲ ಹೂ ಬಿಡುವಂತಹ ತರಕಾರಿ ಗಿಡಗಳಿಗೆ ಸೂಕ್ತವಾಗಿರುವಂತಹ ಜನರಲ್ ಪಾಟಿಂಗ್ ಮಿಕ್ಸ್. ಇದರಲ್ಲಿ ಮಾಯಿಶ್ಚರ್ ಲೆವೆಲ್ ಮೇಂಟೈನ್ ಆಗಬೇಕು, ಆದರೆ ನೀರು ನಿಂತುಕೊಳ್ಳುವಂತೆ ಇರಬಾರ್ದು. ಆ ರೀತಿಯ ಒಂದು ಪಾಟಿಂಗ್ ಮಿಕ್ಸ್ನ ತಯಾರಿಸ್ತಾ ಇದ್ದೀವಿ. ಇದು ಸಾಮಾನ್ಯವಾಗಿ ನಮ್ಮ ಗುಲಾಬಿ ಗಿಡ, ಮಲ್ಲಿಗೆ ಗಿಡ, ದಾಸವಾಳ ಗಿಡಗಳು, ತರಕಾರಿ ಗಿಡಗಳಿಗೆ ಸೂಕ್ತವಾಗಿರುತ್ತೆ. ಓಕೆ, ಆದರೆ ನಾವಿಲ್ಲಿ ನರ್ಸರಿಯಿಂದ ತಂದಿರುವಂಥ ಹೊಸ ಮಣ್ಣನ್ನು ಬಳಸ್ತಾ ಇಲ್ಲ. ನಮ್ಮ ಹತ್ರ ಇರೋ ಹಳೆ ಮಣ್ಣನ್ನೇ ಮತ್ತೆ ಅದಕ್ಕೆ ಫಲವತ್ತತೆಯನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಹಳೆ ಮಣ್ಣಿಲ್ಲ, ನರ್ಸರಿಯಿಂದ ತಂದಿರೋ ಹೊಸ ಮಣ್ಣಿದೆ ಅಂದರೆ ನೀವು ಹೊಸ ಮಣ್ಣನ್ನೇ ಸಹ ತಗೊಳ್ಬಹುದು. ನಾನು ಆಗಲೇ ಹೇಳಿದ ಹಾಗೆಯೇ ಒಂದು ದಿನ ಪೂರ್ತಿಯಾಗಿ ಬಿಸಿಲಿನಲ್ಲಿ ಒಣಗಿರುವಂತಹ ಹಳೆ ಮಣ್ಣನ್ನು ತಗೊಂಡಿದ್ದೀನಿ. ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ಳೋದು ಟೆರೆಸ್ ಮೇಲೆ ಆಗಿರೋದ್ರಿಂದ ಡೈರೆಕ್ಟು ನೆಲದ ಮೇಲೆ ಮಣ್ಣು ಹಾಕೋ ಬದಲು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಸ್ಕೊಂಡು ಅದರ ಮೇಲೆ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ, ಜೊತೆಗೆ ಮಣ್ಣು ಎಲ್ಲ ಕಡೆ ಹರಡೋದಿಲ್ಲ. ಓಕೆ, ಫಸ್ಟು ನಾನು ರೇಷಿಯೋನ ಪರ್ಸೆಂಟೇಜ್ ವೈಸ್ ಹೇಳೋದಿಲ್ಲ, ಯಾಕಂದರೆ ನನ್ನ ಪ್ರಕಾರ ಪರ್ಸೆಂಟೇಜ್ ವೈಸು ರೇಷಿಯೋ ಹೇಳೋದು, ಎಷ್ಟು ಮಣ್ಣು ತೊಗೋಬೇಕು, ಎಷ್ಟು ಕೋಕೋಪೀಟ್ ತೊಗೋಬೇಕು ಅಂತ ಪರ್ಸೆಂಟೇಜಲ್ಲಿ ಹೇಳೋದು ಅದೊಂದು ಪ್ರಾಕ್ಟಿಕಲ್ ಮೆಥಡೇ ಅಲ್ಲ. ಯಾಕಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಮಗೆ ಲೆಕ್ಕ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಪಾಟ್
ಮಣ್ಣು, 1 ಪಾಟ್ ಕೋಕೋಪೀಟ್. ಈ ರೀತಿ ಪಾಟ್ ಲೆಕ್ಕದಲ್ಲಿ ಹೇಳ್ತೀನಿ, ಇದರಿಂದ ನಿಮಗೆ ಅಳತೆ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ನಾನೀಗ ಆ ಚಿಕ್ಕ ಪಾಟ್ನಲ್ಲಿ 1 ಪಾಟ್ ಮಣ್ಣು ತೊಗೊಂಡಿದ್ದೀನಿ, ಹಾಗೆ 1 ಪಾಟ್ ಕೋಕೋಪೀಟ್ ತೊಗೊಂಡಿದ್ದೀನಿ. ಓಕೆ, ಆ್ಯಂಡ್ ಇಲ್ಲಿ ಕೋಕೋಪೀಟ್ ತುಂಬ ಇಂಪಾರ್ಟೆಂಟ್, ತಗೊಳ್ಳೇಬೇಕು ಆ ಥರ ಏನೂ ಇಲ್ಲ. ನಿಮ್ಮ ಹತ್ರ ಇರುವಂತಹ ಮಣ್ಣು ತುಂಬ ಅಂಟಿಲ್ಲ ಅಂತಾದರೆ ಕೋಕೋಪೀಟ್ನ ಸ್ಕಿಪ್ ಮಾಡಬಹುದು, ಅಥವಾ ಕೋಕೋಪೀಟ್ ಬದಲಾಗಿ ಭತ್ತದ ಹೊಟ್ಟು, ಮರದ ಹೊಟ್ಟು, ಮರಳು ಇದೆಲ್ಲವನ್ನು ಸಹ ತಗೊಳ್ಬಹುದು. ಹಾಗೆಯೇ ಅದೇ ಡ್ರೈ ಆಗೋಕ್ಕೆ ಇಟ್ಟಿದ್ನಲ್ಲ ಬಿಸಿಲಲ್ಲಿ, ಅದರಲ್ಲಿ ಇನ್ನೂ 1 ಪಾಟ್ ಮಣ್ಣು ತೊಗೊಳ್ತಾ ಇದ್ದೀನಿ. ನಾನು ಈ ಮಣ್ಣನ್ನು ಸುಮಾರು 7-8 ವರ್ಷಗಳಿಂದ ಬಳಸ್ತಾ ಇದ್ದೀನಿ. ಇದೇ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ನಗರಗಳಲ್ಲಿ ಮಣ್ಣು ಬೇಕಾದಾಗ ಸಿಗೋದಿಲ್ಲ. ಸೊ ಇರುವಂತಹ ಮಣ್ಣನ್ನೇ ಮತ್ತೆ ಮತ್ತೆ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಕೊಡಿ, ಆಗ ಮಣ್ಣಿನ ಫಲವತ್ತತೆ ಕಮ್ಮಿ ಆಗೋದಿಲ್ಲ, ಬದಲಾಗಿ ಹೆಚ್ಚಾಗುತ್ತೆ. ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಕೊಡ್ತಾ ಹೋದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ಮತ್ತು ಅದು ಇನ್ನೂ ಕೂಡ ಫಲವತ್ತತೆ ಹೆಚ್ಚು ಮಾಡೋಕ್ಕೆ ಕಷ್ಟ ಆಗತ್ತೆ. ಓಕೆ, ಈಗ ಒಟ್ಟು ನಾನೀಗ 2 ಪಾಟ್ ಮಣ್ಣು ತೊಗೊಂಡಿದ್ದೀನಿ, 1 ಪಾಟ್ ಕೋಕೋಪೀಟನ್ನು ತೊಗೊಂಡಿದ್ದೀನಿ. ಸೊ ಅದಾದ ನಂತರ ಇವಾಗ ಅರ್ಧ ಪಾಟ್ನಷ್ಟು ಗೊಬ್ಬರವನ್ನು ತೊಗೊಂಡಿದ್ದೀನಿ. ನೀವು ಯಾವ ಗೊಬ್ಬರವಾದರೂ ತೊಗೊಳ್ಬಹುದು. ನಾನು ಮನೆಯಲ್ಲೇ ತಯಾರಿಸಿದ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ತೊಗೊಂಡಿದ್ದೀನಿ. ಎರೆಹುಳು ಗೊಬ್ಬರ, ಕುರಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ, ಯಾವ ಗೊಬ್ಬರ ಆದರೂ ತೊಗೊಳ್ಳಿ. ನಾನು ಹೇಳೋದು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಗೊಬ್ಬರವನ್ನೇ ಬಳಸಿ. ನಾನಂತೂ ಸುಮಾರು 10-12 ವರ್ಷಗಳ ನನ್ನ ಈ ಟೆರೆಸ್ ಗಾರ್ಡನ್ ಎಕ್ಸ್ಪೀರಿಯನ್ಸ್ನಲ್ಲಿ ಒಂದು ಸಲ ಕೂಡ ಕೆಮಿಕಲ್ ಫರ್ಟಿಲೈಸರ್ನ ಬಳಸಿಲ್ಲ. ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ಒಂದು ಸಲ ಕೂಡ ಕೆಮಿಕಲ್ ಫರ್ಟಿಲೈಸರ್ನ ಬಳಸಿಲ್ಲ. ಸೊ ಹಾಗಾಗಿ ನಮ್ಮ ಟೆರೆಸ್ ಗಾರ್ಡನಲ್ಲಿರುವ ಮಣ್ಣು ಇನ್ನೂ ಕೂಡ ಒಳ್ಳೆ ಫಲವತ್ತತೆಯನ್ನು ಹೊಂದಿದೆ. ಓಕೆ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವು ಇದನ್ನು ಇವಾಗ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಲ್ಲ ಪಾಟಿಂಗ್ ಮಿಕ್ಸು, ಅಷ್ಟೇ ಎಫೆಕ್ಟಿವ್ ಪಾಟಿಂಗ್ ಮಿಕ್ಸ್ ಮಾಡಬೇಕು ಅಂತ ಅಂದರೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು. ಅದೇನು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾವು ಆಚೆಯಿಂದ ಪರ್ಚೇಸ್ ಮಾಡೋ ಪಾಟಿಂಗ್ ಮಿಕ್ಸಲ್ಲಿ ಫಂಗಿಸೈಡ್ ಅಂತ ಒಂದು ಅಂಶ ಇರುತ್ತೆ. ಅಂದರೆ ಮಣ್ಣಿನಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ಅದನ್ನು ಮಿಕ್ಸ್ ಮಾಡ್ತಾರೆ. ಸೊ ಫಂಗಿಸೈಡಾಗಿ ಕಾರ್ಯನಿರ್ವಹಿಸುವಂಥದ್ದು ಯಾವುದು ಅಂತ ಅಂದರೆ ಅದರಲ್ಲಿ ಮೊದಲನೇದು ಬರುವಂಥದ್ದು ವುಡ್ ಆ್ಯಶ್ ಅಂತ, ಅಂದರೆ ಬೂದಿ. ಮರವನ್ನು ಸುಟ್ಟು ಬೂದಿ ಮಾಡಿರ್ತಾರಲ್ಲ, ಆ ರೀತಿಯ ಕಟ್ಟಿಗೆಯನ್ನು ಸುಟ್ಟು ಬೂದಿ ಮಾಡಿರ್ತಾರಲ್ಲ, ಆ ಬೂದಿಯನ್ನು ಬಳಸಬೇಕು. ಸೊ ಇದು ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ ಬೂದಿ. ಅದಿಲ್ಲ ಅಂತಂದರೆ ಹಳ್ಳಿಗಳಲ್ಲಿ ಹೋದಾಗ ನೀವು ತಂದು ಇಟ್ಕೊಳ್ಬಹುದು. ಒಂದು ಸರ್ತಿ ತಂದು ಇಟ್ಕೊಂಡ್ರೆ ಸುಮಾರು ಸರ್ತಿ ಬಳಸೋದಕ್ಕೆ ಯೂಸ್ ಆಗತ್ತೆ. ಸೊ ನಾನು ಹಾಗೆ ಮಾಡ್ತೀನಿ. ಊರಿಗೆ ಹೋದಾಗ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಬಂದಿರ್ತೀನಿ, ಬೇಕಾದಾಗ ಬಳಸೋದಕ್ಕೆ ಯೂಸ್ ಆಗುತ್ತೆ. ಸುಮಾರು 1-2 ಮುಷ್ಟಿಯಷ್ಟು ಬೂದಿಯನ್ನು ತೊಗೊಂಡಿದ್ದೀನಿ. ಇದು ಫಂಗಿಸೈಡ್ ಆಗಿ ವರ್ಕ್ ಮಾಡೋದ್ರಲ್ಲಿ ಟಾಪ್ 1. ಹಿಂದಿನ ಕಾಲದಿಂದನೂ ಸಹ ಬೂದಿಯನ್ನು ಫಂಗಿಸೈಡ್ ಆಗಿ ಬಳಸ್ತಾ ಇದ್ದರು. ಎಲೆ ಮೇಲೆ ಹಾಗೆ ಮಣ್ಣಿಗೆ ಮಿಕ್ಸ್ ಮಾಡೋದಕ್ಕೆ ಹಿಂದೆ ಎಲ್ಲ ಬೂದಿ ಬಳಸ್ತಾ ಇದ್ದಿದ್ದನ್ನು ನಾವೆಲ್ಲರೂ ಕೇಳಿರ್ತೀವಿ ಅಲ್ವಾ. ಸೊ ಅದೇ ಬೂದಿಯನ್ನು ಇಲ್ಲಿ ಬಳಸಿ. ನಿಮ್ಮ ಹತ್ರ ಬೂದಿ ಇಲ್ಲ ಅಂತ ಅಂದಾಗ ಏನನ್ನು ಬಳಸಬಹುದು ಅಂತ ಅಂದರೆ ಅರಿಶಿಣವನ್ನು ಬಳಸಬಹುದು. ಅರಿಶಿಣ ಕೂಡ ಬೂದಿಯಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತೆ. ಅದಿಲ್ಲ ಅಂತಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಆ್ಯಂಡ್ ಲಾಸ್ಟ್ ಆಪ್ಷನ್ನು ಬೇಕಿಂಗ್ ಸೋಡಾವನ್ನು ಬಳಸಬಹುದು. ಇನ್ನು ನಿಮಗೆ ನಿಮ್ಮ ಗಿಡ ತುಂಬ ಬಿಸಿಲು ಬೀಳುವಂತಹ ಪ್ರದೇಶದಲ್ಲಿದೆ, ಆ ಪಾಟಲ್ಲಿ ನೀವು ಬಿಸಿಲು ಬೀಳುವಂಥ ಪ್ಲೇಸಲ್ಲಿ ಇಡ್ತೀರ ಪಾಟ್ನ ಅಂತ ಆದರೆ ನನ್ನ ಪ್ರಕಾರ ಬೇಕಿಂಗ್ ಸೋಡಾದ ಅವಶ್ಯಕತೆ ಇರಲ್ಲ. ಬೂದಿ ಮತ್ತು ಅರಿಶಿಣ ಯಾವುದಾದ್ರೂ ಒಂದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಈಗ ನಮ್ಮ ಪಾಟಿಂಗ್ ಮಿಕ್ಸ್ ರೆಡಿಯಾಗಿದೆ. ಇಷ್ಟೇ. ಇನ್ನೂ ನಿಮ್ಮ ಹತ್ರ ಇದ್ದರೆ ಮಸ್ಟರ್ಡ್ ಕೇಕ್ ಪೌಡರ್ನ ಬಳಸಬಹುದು. ನಾನಂತೂ ಇಲ್ಲಿ ತನಕ ಮಸ್ಟರ್ಡ್ ಕೇಕ್ ಪೌಡರ್ನ ಬಳಸೇ ಇಲ್ಲ. ಸೊ ನಿಮ್ಮ ಹತ್ರ ಇದೆ, ಯಾರೋ ರೆಕಮೆಂಡ್ ಮಾಡಿದ್ರು ಅಂತ ತರಿಸ್ಕೊಂಡಿದ್ರೆ ಅದನ್ನು ಬಳಸಬಹುದು. ಅಥವಾ ನಿಮ್ಮ ಹತ್ರ ಆಚೆಯಿಂದ ತಂದಿರೋ ಫಂಗಿಸೈಡ್ ಇದ್ದರೆ ಅದನ್ನು ಬಳಸಬಹುದು. ಹೇಗೆ ನಾವು ಈ ರೀತಿಯ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ.
ಜೊತೆಗೆ ಇದನ್ನು ಹೇಗೆ ಪ್ಲ್ಯಾಂಟ್ ಮಾಡಬೇಕು, ಒಂದು ಗಿಡವನ್ನು ಪ್ಲ್ಯಾಂಟ್ ಮಾಡುವಾಗ ಬೇಸಲ್ಲಿ ಹೇಗೆ ಹಾಕಬೇಕು, ಅಂದರೆ ಪಾಟ್ನ ಬುಡದಲ್ಲಿ ಹೇಗೆ ಹಾಕಬೇಕು, ಮೇಲೆ ಯಾವ ರೀತಿ ಸಾಯಿಲ್ ಹಾಕಬೇಕು, ನಮ್ಮ ಹತ್ರ ಮನೆಯಲ್ಲಿ ಹಸಿ ಕಸವನ್ನು ಇದ್ದರೆ ಪಾಟಲ್ಲಿ ಗಿಡವನ್ನು ನಡುವಾಗ ಯಾವ ರೀತಿ ಅದನ್ನು ಉಪಯೋಗಿಸಬಹುದು, ಹಾಗೆ ಈ ಪಾಟಿಂಗ್ ಮಿಕ್ಸನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಸಹ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ರೀತಿಯ ಗಾರ್ಡನ್ ವಿಡಿಯೋಗಾಗಿ ಚಾನೆಲ್ನ ವಿಸಿಟ್ ಮಾಡಿ. ಬೇರೆ ಬೇರೆ ವಿಡಿಯೋಗಳು ಗಾರ್ಡನ್ ಬಗೆಗೆ ನಿಮಗೇನು ಡೌಟ್ ಇದೆಯೋ ಅದನ್ನು ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಹ್ಯಾಪಿ ಗಾರ್ಡನಿಂಗ್.